ಪ್ರಿಯ ವೀಕ್ಷಕರಲ್ಲಿ ಸವಿನಯ ಮನವಿ ಹಾಗೂ ವಿನಂತಿ ಏನು ಅಂತಂದರೆ, ಈ KC ವ್ಯಾಲಿದ ಬಗ್ಗೆ ಸುಮಾರು ಊಹಾಪೋಹಗಳು ಬಂದು ಚುನಾವಣೆ ಸಮಯದಲ್ಲಿ ಕೂಡ ಕೆಲವರು ಅದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇದು ಈ ನೀರು ಯೋಗ್ಯವಲ್ಲ, ಇದರಿಂದ ಬೆಳೆ ಹಾಳಾಗ್ತಾ ಇದೆ, ಇದರಿಂದ ನೀರಿನ ಗುಣಮಟ್ಟ ಹಾಳಾಗಿ ಬೆಳೆಗಳು ಹಾಳಾಗ್ತಾ ಇದ್ದಾವೆ, ಭೂಮಿ ಕೂಡ ಇದು ವಿಷ ನೀರಂತ ಅಪಪ್ರಚಾರ ಮಾಡಿ ಅದನ್ನೇ ಒಂದು ಚುನಾವಣಾ ಅಸ್ತ್ರವಾಗಿ ದುರುಪಯೋಗಪಡಿಸ್ಕೊಂಡ್ರು. ನಮ್ಮ ರೈತರು ಕೆಲವರಿಗೆ ಇರ್ಬೋದೇನೋ ತಿಳುವಳಿಕೆ ಇಲ್ದಿರ್ತಕ್ಕಂಥವ್ರಿಗೆ ಹಂಗಿತ್ತು. ಬಟ್ ಅದರಲ್ಲಿ ಬೆಳೆ ಬೆಳೆದಂಥವ್ರಿಗೆ ಅದರ ಲಾಭ ಏನಂತ ಗೊತ್ತಾಗಿತ್ತು. ಇದಕ್ಕೆಲ್ಲ ಉತ್ತರ ನಾನು ಯಾಕೆ ಈಗ ಇದಕ್ಕೆ ಬಂದೆ ಅಂತಂದರೆ, ಈ ವಿಡಿಯೋಗೆ ಈ KC ವ್ಯಾಲಿ ನೀರಿನಿಂದ ಆಗುವ ಮರುಬಳಕೆ ನೀರಿನ ಬಳಕೆಯನ್ನು ನಿರ್ಣಯಿಸೋದ್ರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇವರು ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಒಂದು ಅಧ್ಯಯನ ನಡೆಸಿದ್ದಾರೆ. ಈ ಅಧ್ಯಯನದಲ್ಲಿ KC ವ್ಯಾಲಿ ಯೋಜನೆಯಿಂದ ನೀರಾವರಿಗಾಗಿ ಮರುಬಳಕೆ ನೀರಿನ ಬಳಕೆಯನ್ನು ನೇರವಾಗಿ ನಿರ್ಣಯಿಸುವುದು 5 ಬೆಳೆಗಳು ತಗೊಂಡು ಅಧ್ಯಯನ ಮಾಡಿದ್ದಾರೆ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು. ಟಾಟಾ ಇನ್ಸ್ಟಿಟ್ಯೂಟ್ ಅವರು ವರ್ಲ್ಡ್ ಫೇಮಸ್, ಅವರು ಟಾಟಾ ಇನ್ಸ್ಟಿಟ್ಯೂಟ್ ಅಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವ್ರ ವಿಜ್ಞಾನಿಗಳು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ಸಹಯೋಗದೊಂದಿಗೆ ಒಂದು ಪರೀಕ್ಷೆ ನಡೆಸಿ KC ವ್ಯಾಲಿ ನೀರನ್ನು 5 ಬೆಳೆನ ಇದಕ್ಕೆ ತಗೊಂಡ್ರು. 5 ಬೆಳೆ ಯಾವ ತಗೊಂಡ್ರು ಅಂದರೆ ಅವರ ಅಧ್ಯಯನ ಮಾಡೋದಕ್ಕೆ ಮೆಂತ್ಯ, ಮಾರಿಗೋಲ್ಡು, ಸೌತೆಕಾಯಿ, ಟೊಮ್ಯಾಟೊ ಮತ್ತು ಬೀಟ್ರೂಟ್. ಈ ಬೆಳೆಗಳ ಮೇಲೆ ಏನು ಇದು KC ವ್ಯಾಲಿ ಪರಿಣಾಮ ಹಿಂಗೆಲ್ಲ ಆಗ್ತಾಯಿದ್ದಲ್ಲ ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು 3 ತರಹ ನೀರಿಗೆ, ಮಳೆ ನೀರಿಗೆ ಡೈರೆಕ್ಟಾಗಿ ರೀಚಾರ್ಜ್ ಆಗಿರ್ತಕ್ಕಂಥ ಬೋರ್ವೆಲ್ಸ್, ಮಳೆ ನೀರಿಂದ ರೀಚಾರ್ಜ್ ಆಗಿರೋ ಬೋರ್ವೆಲ್ಸು, KC ವ್ಯಾಲಿಯಿಂದ ರೀಚಾರ್ಜ್ ಆಗಿರೋ ಬೋರ್ವೆಲ್ಸು, ಈ 3 ಪ್ರಮಾಣದ ನೀರಲ್ಲಿ ಅವರು ಅಧ್ಯಯನ ಮಾಡಿ ಈ ವಿಶ್ವವಿಖ್ಯಾತ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ವರದಿ ಇದು. ದಯಮಾಡಿ ಎಲ್ಲರೂ ಗಮನಿಸಬೇಕು. ಮುಖ್ಯವಾಗಿ ರೈತ ಬಾಂಧವರಲ್ಲಿ ಗಮನಿಸಬೇಕಾಗಿರೋ ಅಂಶ ಇದು. ಈ ನೀರಿನ ಬಳಕೆಯಿಂದ ಮರುಬಳಕೆ ನೀರಿನಿಂದ ನೀರಾವರಿ ಮಾಡಿದಾಗ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಮರುಬಳಕೆಯ ನೀರಿನಿಂದ ನೀರಾವರಿ ಮಾಡಿದಾಗ ಜೀವಿತಾವಧಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಏನು ಮಾಮೂಲಿ ಮಳೆ ನೀರಲ್ಲಿ ಬೆಳೆ ಇಡ್ತೀವೋ, ಏನು ಬೋರ್ವೆಲ್ ನೀರಲ್ಲಿ ಬೆಳೆ ಇಡ್ತೀವೋ, KC ವ್ಯಾಲಿಯಿಂದ ರೀಚಾರ್ಜ್ ಆಗಿರೋ ಬೋರ್ವೆಲ್ ನೀರು ಇಡ್ತೀವೋ, ಈ 3 ಬೆಳೆಗಳ ಗುಣಮಟ್ಟನೂ ಒಂದೇ ಆಗಿದೆ, ಇಳುವರಿನೂ ಒಂದೇ ಆಗಿದೆ ಅಂತ ಖ್ಯಾತ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇತ್ತು. ಅದಕ್ಕೆ ನಾನು ಇದನ್ನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಟ್ಟೆ. ಇದನ್ನು ಏನು ಮಾಡಲಿಕ್ಕಾಗದೇ ಇರ್ತಕ್ಕಂಥವ್ರು ಕೆಲವರು ಅಪಪ್ರಚಾರ ಮಾಡಿ ಇದು ಮಾಡಿದವ್ರಿಗೆಲ್ಲ ಇದು ಉತ್ತರ. ಯಾರಿಗೆ ಬೇಕಾದರೂ ಈ ಕಾಪೀಸ್ ಕೊಡ್ತೀನಿ, ಯಾರಿಗೆ ಬೇಕಾದರೂ ಚರ್ಚೆಗೆ ಬರಲಿ. ನಾವು ತಯಾರು ಮಾಡಿರೋ ವರದಿ ಅಲ್ಲ, ಇಲ್ಲ ಬೇರೆ ಯಾರೋ ರಾಜಕಾರಣಿಗಳು ತಯಾರು ಮಾಡಿರ್ತಕ್ಕಂಥ ವರದಿ ಇದಲ್ಲ. ವಿಜ್ಞಾನಿಗಳು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಅವ್ರ ಸಹಯೋಗದೊಂದಿಗೆ ಮಾಡಿರ್ತಕ್ಕಂಥ ಈ ಒಂದು ರಿಪೋರ್ಟ್ ಇತ್ತು. ಇದರಿಂದ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಬೇರೆ ಕೆಲಸಗಳಿಗೆಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ನಾವು ಯಾವತ್ತೂ ಅಡ್ಡಿನಿಲ್ಲ, ಯಾವುದಕ್ಕೂ ನಮ್ಮದಿಲ್ಲ, ಸ್ವಾಗತ ಮಾಡ್ತೀವಿ. ಇವಾಗ 1 ವರ್ಷ 7 ತಿಂಗಳಾಗಿ ಚುನಾವಣೆ ನಡೆದು ಇದೇ KC ವ್ಯಾಲಿ ನೀರು ಮುದುವಾಡಿಗೆ ಬಂದಿರತಕ್ಕಂಥದ್ದು ಸೆಕೆಂಡ್ ಫೇಸಲ್ಲಿ ನಮ್ಮ ಈ ಭಾಗಕ್ಕೆ ಬರಬೇಕಾಗಿತ್ತು. ಈ ರೋಣೂರು, ಸೋಮ್ಯಾಹಳ್ಳಿ, ಈ ಕಡೆ ಎಲ್ಲ ಎಲ್ದೂರು, ಈ ಕಡೆಲ್ಲ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಈಗ ಗೆದ್ದಿರ್ತಕ್ಕಂಥ ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಯಾಕೆ ಚಕಾರ ಎತ್ತಾ ಇಲ್ಲ? ಈ ವರದಿನ ದಯಮಾಡಿ ಅವರು ನೋಡಲಿ, ಈ ವಿಡಿಯೋ ಅವರು ಗಮನಿಸಲಿ, ಈ ವರದಿನ ತರಿಸ್ಕೊಳ್ಳಿ, ಇದು ನೋಡಿಬಿಟ್ಟಾದರೂ ಮಾತಾಡಬೇಕು ಅಂತ ಅವ್ರ ವಿನಂತಿ. ಮತ್ತು ರಮೇಶ್ ಕುಮಾರ್ ಅವರ ಪ್ರಯತ್ನದಿಂದ ಭಾಳ ಇದ್ರಾಗ ಶತಪ್ರಯತ್ನ ಮಾಡಿದ್ರು. ನಮ್ಮ ಎತ್ತಿನಹೊಳೆ ನೀರಾವರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ತರಬೇಕು ಅಂತ. ಈಗ ಅದರ ದನಿ ಎತ್ತೋರೇ ಇಲ್ಲ, BJP ಅವರು ಇಲ್ಲ, JDSನವರು ಇಲ್ಲ, ಈ ಕಾಂಗ್ರೆಸ್ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸಾವಿರಾರು ಕೋಟಿ ಖರ್ಚು ವೆಚ್ಚ ಮಾಡಿ ಕೈ ಚೆಲ್ಲಿ ಕುಳಿತಿದೆ. ಈಗ ಅದರದ್ದು ಫಲ ನಮ್ಗೆ ಸಿಗ್ತಾ ಇಲ್ಲ. ಅದನ್ನು ಮಾಡಿದ್ದೆ ಎತ್ತಿನಹೊಳೆ ನೀರಾವರಿ ಯೋಜನೆಯನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಅಂತಲೇ ಆ ಶತಪ್ರಯತ್ನ ಪಟ್ಟಿದ್ದದ್ದು. ಇವತ್ತು ಆ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿದೆ. ಅದನ್ನಾದರೂ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ರೈಸ್ ಮಾಡ್ಬೋದಲ್ಲ, ಹೋರಾಟ ಮಾಡ್ಬೋದಲ್ಲ. ಸರ್ಕಾರ ನಿಮ್ದು ಇಲ್ಲದೇ ಇರ್ಬೋದು, ಅದು ನಮ್ಮ ಪ್ರತಿನಿಧಿ ಅಲ್ವಾ ನೀವು? ಇಷ್ಟು ಜನರ ಮತ ಗಳಿಸಿದ್ದೀರಿ, ವಿಶ್ವಾಸ ಗಳಿಸಿದ್ದೀರಿ, ರೈತರು ನಿಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಚಕಾರ ಎತ್ತೋದಿಲ್ಲ.
ರೈತರ ಬೆಳೆಗಳು ಹಾಳಾಗೋದ್ರೂ ಮಾತಾಡೋದಿಲ್ಲ. ಅದು ಕೊಚ್ಚೆ ನೀರು ಅಂದರೆ ಕೊಚ್ಚೆ ನೀರಿಗೆ ಇದು ಉತ್ತರ. ಆಯಿತು, ಕೊಚ್ಚೆ ನೀರು ಒಳ್ಳೆ ನೀರಿಗೂ ಸಹ ನಿಮ್ಮದು ಪ್ರಯತ್ನ ಅಂದರೆ ನೀವು ಹೇಳ್ಬೋದು ನಮ್ಮ ಸರ್ಕಾರ ಇಲ್ಲ ಅಂತ. ನಿಮ್ಮ ಧ್ವನಿ ಎಲ್ಲಿ ವಿಧಾನಸೌಧದಲ್ಲಿ ನಮ್ಮ ನೀರಿನ ಬಗ್ಗೆ ಆಗಲಿ, ರೈತರದ್ದು ಭೂಮಿಗಳು ಹಾಳಾಗೋದು, ಅರಣ್ಯ ಭಕ್ಷಕರು ಅವ್ರು ಬಂದು ಕಿತ್ಕೊಂಡು ರೈತರನ್ನ ಹೆಂಗೆ ಪ್ರಾಣಿಗಳು ದಾಳಿ ಮಾಡ್ತಾವಲ್ಲ ವಿವೇಚನೆ ಇಲ್ಲದೆ, ಆ ಥರ ವಿವೇಚನೆ ರೈತರಾಗಿ ದಾಳಿ ಮಾಡಿ ಅರಣ್ಯಾಧಿಕಾರಿಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಕಿತ್ಕೊಂಡ್ರು ಕೂಡ ನಮ್ಮ ಶಾಸಕರು ಚಕಾರ ಇಲ್ಲ. ನಾನು ಅವ್ರನ್ನ ಟೀಕೆ ಮಾಡೋ ಉದ್ದೇಶದಿಂದನೇ ಇದು ಮಾಡ್ತಾಯಿಲ್ಲ ವಿಡಿಯೋ. ದಯಮಾಡಿ ಇನ್ನಾದರೂ ನೀವು 1 ವರ್ಷ 7 ತಿಂಗಳು ಮುಗೀತಲ್ಲ, ಇನ್ನು ಯಾವಾಗ ನೀವು ನಮ್ಮ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥದ್ದು, ರೈತರ ಬಾಳೇನು, ಅವ್ರ ಭಾವನೆ ಏನಾಗಿದೆ ಅಂತ ಇದನ್ನು ದಯಮಾಡಿ ತಾವು ಗಮನಿಸಬೇಕು. ಎಲ್ಲ ರೈತ ಬಾಂಧವರು ಇದನ್ನು ಗಮನಿಸಬೇಕಾಗಿದೆ. ಇದಕ್ಕಿಂತ ಪರಿಶುದ್ಧವಾದ ಉತ್ತರ ಇನ್ಯಾವುದೂ ಇಲ್ಲ KC ವ್ಯಾಲಿ ಬಗ್ಗೆ. ಈಗಲಾದರೂ ಅಪ್ರಚಾರ ದಯಮಾಡಿ ನಿಲ್ಲಿಸಿ. KC ವ್ಯಾಲಿ ಮರುಬಳಕೆ ಅಂದರೆ ಡೈರೆಕ್ಟಾಗಿ ಬಳಕೆ ಮಾಡೋದು ಕೂಡ ಅಲ್ಲ, ನೀವು ಬೋರ್ವೆಲ್ ರೀಚಾರ್ಜ್ ಆಗ್ತಕ್ಕಂಥದ್ದು ಎಷ್ಟೋ ಕುಟುಂಬಗಳು, ಸಾವಿರಾರು ಕುಟುಂಬಗಳು ಬದುಕುವಂಥದ್ದು. ತಾವು ದಯಮಾಡಿ ಒಳ್ಳೆ ನೀರಿಗೂ ಒಂದು ಧ್ವನಿ ಎತ್ತಿ ಹೋರಾಟ ಮಾಡಿ ಜನರನ್ನ ನೀವು ಇದು ಮಾಡ್ಕೊಳ್ಳಿ, ಜೊತೆಗೆ ತಗೊಳ್ಳಿ. ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಮತ ಕೊಟ್ಟಿದ್ದಾರೆ. ಮತ ತಗೊಂಡು ನೀವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಮತ ತಗೊಂಡಿರ್ತಕ್ಕಂಥದ್ದು. ಜನಕ್ಕಾಗಿ ಏನಾದರೂ ಮಾಡಿ ದಯಮಾಡಿ ಈ ಅಪಪ್ರಚಾರ ನಿಲ್ಲಿಸಿ. KC ವ್ಯಾಲಿ ಬಗ್ಗೆ ಎತ್ತಿನ ಒಳ್ಳೆ ನೀರನ್ನು ತರಕ್ಕೆ ನೀವು ಪ್ರಯತ್ನ ಮಾಡಿ, ಅದ್ರ ಬಗ್ಗೆ ಚಕಾರ ಆದರೂ ಎತ್ತಿ, ಪ್ರಶ್ನೆ ಆದರೂ ಮಾಡಿ. ರೈತರ ಭೂಮಿಗಳು ಹಾಳಾಗಿ ಹೋಗ್ತವೆ ಅರಣ್ಯದಿಂದ, ರೈತರನ್ನ ರಕ್ಷಣೆ ಮಾಡಿ ಅಂತ ಅವರಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.